there. She is however, she can speak much better many things, many spiritual things and all. ಆಮೇಲೆ ಸಮಯದಲ್ಲಿ ಮುಂದಿಗೆ ರಾತ್ರಿ ಅಲ್ಪ ಸಮಯ ನಾವು ಕಳಿಸ್ತಾ ಇದ್ದಾರೆ. ಆಂಟಿಯವರು ಮುಂದೆ ಹೆಚ್ಚಾಗಿ ಮಾತಾಡ್ತಾರೆ. ಆಮೇಲೆ ದೇವರನ್ನು ಆಶೀರ್ವದಿಸಿ. ఎందుకు మనం ప్రార్థన చేయాలి? మనం క్రైస్తవులు ನಾವು ಯಾಕೆ ನಾವು ಪ್ರಾರ್ಥಿಸಬೇಕು? ఈ మత్తయి సువార్తలో చూసినట్లయితే ఈ మత్తయి సువార్త యూదుల కోసము Saint Matthew has written the gospel. ಮತ್ತಾಯ ಸುವಾರ್ತೆಯನ್ನು ಯಹೂದರಿಗೋಸ್ಕರವಾಗಿ ಬರೆಯಲ್ಪಟ್ಟ ಒಂದು ಸುವಾರ್ತೆಯಾಗಿದೆ. He was a tax collector, but he knew he was a Jew, he was a prophet. And so he knew why Jesus came, and Jews had to recognize Jesus as the Son of God. ಆಮೇಲೆ ಮತ್ತಾಯ ಒಬ್ಬ ಸುಂಕ ವಸೂಲಿ ಮಾಡುವ ವ್ಯಕ್ತಿ ಆಗಿದ್ದನು. ಆತನು ಯೇಸುವನ್ನು ಕಂಡುಕೊಂಡ, ಆತನು ಯಹೂದನಾಗಿದ್ದನು. ಆ ಯೇಸುವನ್ನು ಆತನು ಹಿಂಬಾಲಿಸಿದ. So we see in Matthew's Gospel much about the kingdom of heaven, and all that pertains to the other world. ಆಮೇಲೆ ಮತ್ತಾಯ ಸುವಾರ್ತೆಯಲ್ಲಿ ಹೆಚ್ಚಾಗಿ ನೋಡುವ ವಿಷಯ ಪರಲೋಕ ರಾಜ್ಯದ ಬಗ್ಗೆ ನಾವು ನೋಡಬಹುದು. ಬೇರೆ ರಾಜ್ಯಕ್ಕಿಂತ ಲೋಕಕ್ಕಿಂತ ಪರಲೋಕ ರಾಜ್ಯ ಬಗ್ಗೆ ಬಹಳ ಅಧಿಕವಾಗಿ ಹೇಳಲ್ಪಟ್ಟಿರುವ ಒಂದು ಸುವಾರ್ತೆ. యేసు క్రీస్తు మనం చూసినట్లయితే బైబిల్ గ్రంథంలో చాలాసార్లు ప్రార్థనలు గడుపుతాడు. Whether he prays before feeding the 4,000 or the 5,000, many times he retires in the hill region to pray to God and prepare himself for the next day's work. ಯೇಸು ಕ್ರಿಸ್ತನು ಮುಂದೆ ಬರುವ ವಿಷಯಗಳ ಸಂಗತಿಗೋಸ್ಕರವಾಗಿ ನಾಳೆಯ ಸೇವೆಗೋಸ್ಕರವಾಗಿ ಮುಂಚಿತವಾಗಿ ಪ್ರಾರ್ಥನೆ ಮಾಡುವ ಕರ್ತನಾಗಿದ್ದರು. 4,000 ಜನರಿಗೆ ಆಮೇಲೆ ಊಟವನ್ನು ಕೊಡುವಾಗಲೂ 5,000 ಜನರಿಗೆ ಕೊಡುವಾಗಲೂ ಯೇಸು ಅವರಿಗೆ ಮುಂಚಿತವಾಗಿ ಪ್ರಾರ್ಥಿಸುವಂತಹ ಕರ್ತನಾಗಿದ್ದರು. Also tells us that he loved to call himself as the Son of Man. ಒಂದು ವಾಕ್ಯ ಹೇಳ್ತದೆ, ಆಮೇಲೆ ಯೇಸು ಕ್ರಿಸ್ತನು ದೇವರ ಕುಮಾರ ಎಂಬುದಾಗಿ ಆಮೇಲೆ ಕರೆಯಲ್ಪಟ್ಟಿದ್ದಾನೆ. The baptism and the transfiguration, we know that he was called the Son of God. ತನ್ನ ವಿಶ್ವ ಸಮಯದಲ್ಲೂ ತನ್ನ ಸೇವೆ ಸಮಯದಲ್ಲೂ ಯೇಸು ಕ್ರಿಸ್ತನು ದೇವರ ಕುಮಾರ ಎಂಬುದಾಗಿ ಆಮೇಲೆ ಕರೆಯಲ್ಪಟ್ಟಿದ್ದಾನೆ. మరి ఎందుకు సన్ ఆఫ్ మ్యాన్ అనే పదాన్ని యేసుక్రీస్తు తను ఉపయోగించుచు చాలా మట్టుగా దాన్ని అలాగే పిలవాలని అనుకునేవాడు. ಆಮೇಲೆ ನಾನು ಪದ ತಗೊಳ್ಳಿದೆ, ದೇವರ ಕುಮಾರ ಮನುಷ್ಯ ಕುಮಾರ. ಯಾಕೆ ಅನೇಕ ಸಂದರ್ಭದಲ್ಲಿ ತಾನು ಮನುಷ್ಯ ಕುಮಾರ ಎಂಬುದಾಗಿ ಕರೆಯಲ್ಪಟ್ಟನು ಎಂಬುದಾಗಿ ನಾವು ನೋಡುವುದಾದರೆ తెలుగు బైబిల్ వాళ్ళు ఒకసారి జెనసిస్ ఆదికాండము 1వ అధ్యాయము 26వ వచనంకు వస్తే ಒಬ್ಬರು ಆಮೇಲೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದುವುದಾದರೆ, దేవుడు జీవము కలిగి చలించు వాటిని జనములు సమృద్ధిగా పుట్టించును కాకని పక్షులు భూమిపైన ఆకాశ విశాలంలో ఎగురుగాకని కలిగిన. So here we see, after creating man in the very likeness of God, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನುಂಟು ಮಾಡಿದ ನಂತರ he gave man dominion on all over the world, all over his creation. ತನ್ನ ದೇವರು ಮನುಷ್ಯನನ್ನು ಸಕಲದರ ಮೇಲೆ ಅಧಿಕಾರವನ್ನು ಕೊಟ್ಟನು. So ఈ అధికారం ఏదైతే ఇచ్చాడో మానవుడికి, ಮನುಷ್ಯನಿಗೆ ಕೊಟ್ಟ ಅಧಿಕಾರ ಏನೆಲ್ಲ ಆದರೂ ಸಹ in the garden of Eden, ಏದೇನ್ ತೋಟದಲ್ಲಿ we know that man fell to the temptations of Satan. ಮನುಷ್ಯನು ಸೈತಾನನ ಪರೀಕ್ಷೆಗೆ ಬಿದ್ದು ಹೋದನೆಂಬುದಾಗಿ తద్వారా దేవుడు ఇచ్చిన అధికారాన్ని మనుషులు పోగొట్టుకున్నారు. ಆ ಸಮಯದಲ್ಲಿ ದೇವರು ಕೊಟ್ಟ ಅಧಿಕಾರವನ್ನು ಮನುಷ್ಯನು
ಬಿಟ್ಟನು ಅಥವಾ ತೊರೆದು ಬಿಟ್ಟನು. Then what happens to the great creation which God has created? For whom has He created? ಆನಂತರ ಅಂದ್ರೆ ದೇವರು ಮಾಡಿದ ಸೃಷ್ಟಿಗಳಿಗೆ ಏನು ಸಂಭವಿಸಿತ್ತು ಎಂಬುದಾಗಿ ನೋಡುವುದಾದರೆ, అందుకనే దేవుడు మానవుని ఎంతో ప్రేమించినాడు కాబట్టి He had to somehow redeem this world, this creation again, to let man have dominion. ಆಮೇಲೆ ದೇವರು ಮನುಷ್ಯನನ್ನು ಈ ಪಾಪದಿಂದ ಬಿಡಿಸುವಸರವಾಗಿ ಅತ್ಯಧಿಕವಾಗಿ ಪ್ರೀತಿ ಮಾಡಿ ಅದಕ್ಕೋಸ್ಕರ ಮನುಷ್ಯನು ಸಕಲದ ಮೇಲೆ ಅಧಿಕಾರ ನಡೆಸುವುದಾಗಬೇಕೆಂಬುದಕ್ಕೋಸ್ಕರವಾಗಿ ತಾನು ಮುಂದೆ ಮಾಡಿರುವ ವಿಷಯವನ್ನು ಸತ್ಯಪಟ್ಟಿದೆ. So to tell things in a very nutshell, you all know Jesus came Himself in flesh and blood as a Son of Man. ನಿಮಗೆ ಗೊತ್ತಿರುವ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಮನುಷ್ಯ ಅಥವಾ ನರ ಅವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. సాధారణ మనిషి మీద ఎలాగో జయించాడో మనిషి రూపంగానే అది సాధారణ జయించటకు దేవుడు యేసుక్రీస్తును మన కొరకు ఇన్ ఫ్లెష్ అండ్ బ్లడ్ ఇన్కార్నేట్ చేశాడు. ಸೈತಾನನು ಯಾವ ರೀತಿಯಾಗಿ ಮನುಷ್ಯ ರೂಪವಾಗಿ ಮನುಷ್ಯನನ್ನು ಆಮೇಲೆ ಸೋಲಿಸಿದನೋ ಅದೇ ಮನುಷ್ಯ ರೂಪವನ್ನು ಧರಿಸಿ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಅವತಾರ ತೆಗೆದುಕೊಂಡು ಆ ಸೈತಾನನನ್ನು ಜಯಿಸಿದನು. And so if you look at the Bible, we know that Jesus was also tempted in Matthew's Gospel. We read about it. ಮತಸುವಾರ್ತೆ ಓದುವುದಾದರೆ ಯೇಸು ಕ್ರಿಸ್ತನು ಸಹ ಪರೀಕ್ಷೆಗೆ ಒಳಗಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. But He overcame Satan. ಆದರೆ ಯೇಸು ಕ್ರಿಸ್ತನು ಆ ಸೈತಾನನ್ನೇ ಆಮೇಲೆ ಜಯಿಸಿದನು ಎಂದು ಹೇಳಬಹುದು. After the fall of man, we know that the earth came under the dominion of Satan. ಮನುಷ್ಯನ ಬೀಳುವಿಕೆಯ ನಂತರ ಈ ಭೂಮಿಯು ಲೋಕವು ಪ್ರಪಂಚವು ಸೈತಾನಿಗೆ ಒಳಗೊಂಡಿತ್ತು ಅಥವಾ ಅಧಿಕಾರ ಕೊಟ್ಟಿತ್ತು. So Jesus came to defeat the Satan, the evil, the wickedness of this world in the form of Son of Man. ನೋಡಿ, ಮನುಷ್ಯ ಕುಮಾರನ ಆವೇಶವನ್ನು ಅವತಾರ ತೆಗೆದುಕೊಂಡು ಸೈತಾನ ಸಕಲ ಅಧಿಕಾರವನ್ನು ನಾಶ ಮಾಡಿ ತನ್ನ ಆಳ್ವಿಕೆಯನ್ನು ತನ್ನ ಸಾಮ್ರಾಜ್ಯವನ್ನು ರಾಮಜನ್ನು ನಾಶ ಮಾಡಿ ಜಯಿಸಿದನು ಎಂಬುದನ್ನು ನೋಡಬಹುದು. The Satan's greatest weapon is the reign of death. Death is his power. ಆಮೇಲೆ ಸೈತಾನ ಅತಿ ದೊಡ್ಡದಾಗಿ ಒಂದು ಆಯುಧ ಎಂದರೆ ಮರಣ ಎಂಬುದಾಗಿ ಒಂದು ಆಯುಧ. So in order to overcome and defeat Satan, Son of Man had a big role to play here upon the earth. ಮನುಷ್ಯ ಕುಮಾರನು ಆಮೇಲೆ ಈ ಒಂದು ಭೂಮಿಯಲ್ಲಿ ಆಳ್ವಿಕೆ ನಡೆಸಬೇಕಾದ್ರೆ ಅತ್ಯಧಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿತ್ತು. So it was God's plan for this world. ದೇವರ ಒಂದು ಉದ್ದೇಶವಾಗಿದ್ದು ಈ ಭೂಮಿಯಲ್ಲಿ ಈ ರೀತಿ ನಡೆಯಬೇಕೆಂಬುದಾಗಿ ಇರುವುದು. So we see that in Matthew's Gospel and other Gospels, Jesus became a sacrificial lamb for man. ಅದರಿಂದ ಮತ ಸುವಾರ್ತೆಯಲ್ಲಿ ಇತರ ಸ್ವಾರ್ಥಗಳಲ್ಲಿ ಆಮೇಲೆ ಯೇಸು ಕ್ರಿಸ್ತನು ಯಾರಾಗಿದ್ದನು ಎಂಬುದಾಗಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. And when He resurrected on that Sabbath day, ಆತನು ವಾರದ ಮೊದಲನೇ ದಿನದಲ್ಲಿ ಆತನ ಪೂರ್ಣಗೊಂಡಾಗ the host of satanic power ಎಲ್ಲ ಸೈತಾನ ಅಧಿಕಾರವು ಶಕ್ತಿಯು was totally defeated. ಅದೆಲ್ಲವೂ ಸಂಪೂರ್ಣವಾಗಿ ಆಮೇಲೆ ಸೋಲಿಸಲ್ಪಟ್ಟಿತ್ತು. So what man lost in the garden of Eden, ಯಾವ ತೋಟದಲ್ಲಿ ಮನುಷ್ಯನು ಸೋಲ್ವಿಕೆಯನ್ನು ಅನುಭವಿಸಿದನೋ Jesus came to redeem that lost garden, and He showed us a way to the city of Jerusalem. ಯೇಸು ಕ್ರಿಸ್ತನು ಆಮೇಲೆ ಭೂಮಿ 40 ತೆಗೆದುಕೊಂಡು ಆತನು ಆಮೇಲೆ ಸೈತಾನ ಎಲ್ಲ ಶಕ್ತಿಯನ್ನು ಮುರಿದಾಗಿ ತನ್ನ ಅಧಿಕಾರವನ್ನು ಪುನಃ ಸ್ಥಾಪಿಸಿದನು. So here Jesus says, all power and authority is given to me. ಅದೇ ಯೇಸು ಎಲ್ಲ ಅಧಿಕಾರವು
ನಮಗೆ ಕೊಡಲ್ಪಟ್ಟಿದೆ. Not as the Son of God, but as the Son of Man, because he overcame the power of Satan. ಅಲ್ಲಿ ದೇವರ ಕುಮಾರನೆಂಬುದಾಗಿ ಅಲ್ಲ, ಮನುಷ್ಯ ಕುಮಾರನಾಗಿ ಸೈತಾನ ಎಲ್ಲ ಅಧಿಕಾರದ ಮೇಲೆ ಅದು ಜಯಗೊಂಡನು. And as Jesus is pleading with God the Father in the heavenly places, ಆತನು ಪರಲೋಕದಲ್ಲಿ ಇದ್ದುಕೊಂಡು ತಂದೆ ದೇವರ ಹತ್ರ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. he looks upon us ಆತನು ನಮ್ಮನ್ನು ನೋಡುತ್ತಾ ಇದ್ದಾನೆ. as the body of the church here upon the earth. ತನ್ನ ಶರೀರವಾಗಿರುವ ಸಭೆಯು ಇರುವಾಗ ಆತ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. To intercede for people. ನಮಗೋಸ್ಕರ ಮಧ್ಯಸ್ಥನಾಗಿ ಇದ್ದುಕೊಂಡು ಅದನ್ನು ಪ್ರಾರ್ಥಿಸ್ತಾ ಇದ್ದಾನೆ. To pray for fulfillment of God's purposes upon this earth. ದೇವರ ಆ ಒಂದು ನೆರವೇರಿಕೆಗೋಸ್ಕರವಾಗಿ, ಭೂಮಿ ನೆರವೇರಿಕೆಗೋಸ್ಕರವಾಗಿ ಆ ಯೇಸು ಕ್ರಿಸ್ತನು ಮಧ್ಯಸ್ಥಿಕೆ ಪ್ರಾರ್ಥಿಸ್ತಾ ಇದ್ದಾನೆ. What has God promised to man? The dominion. God doesn't want to come in and interfere in the governing power of the man. ಮನುಷ್ಯರು ಯಾವಾಗ ನಷ್ಟಪಡಿಸಿದನೋ ದೇವರು ಅದನ್ನು ಪುನಃ ಸ್ಥಾಪನೆ ಮಾಡೋದಕ್ಕೋಸ್ಕರ ಮನುಷ್ಯರು ಸಕಲ ಮೇಲೆ ಅಧಿಕಾರವನ್ನು ನಡೆಸಬೇಕು ಎಂಬುದಾಗಿ ನಡೆಸಿ ಆತನ ವಾಗ್ದಾನಗಳನ್ನು ನೆರವೇರಿಸುತ್ತಾಗಿದ್ದಾನೆ. So God desires the fellowship of man. ದೇವರು ಮನುಷ್ಯರೊಂದಿಗೆ ಒಳ್ಳೆಯ ಒಂದು ಅನ್ಯೋನ್ಯತೆ ಬೇಕೆಂಬುದಾಗಿ ಬಯಸಿದರು. As a God is an almighty God. ನಮ್ಮ ದೇವರು ಒಂದು ಸರ್ವಶಕ್ತನಾದ ದೇವರಾಗಿದ್ದಾನೆ. He can do anything. ಆತನಿಗೆ ಏನು ಬೇಕಾದ್ರೂ ಮಾಡಬಹುದು. Does he need a man? ಆತನಿಗೆ ಮನುಷ್ಯನ ಅವಶ್ಯಕತೆ ಉಳ್ಳದಾಗಿಯೇ ಇದೆಯಾ? Because of the love for the man, he sent his only son. ಮನುಷ್ಯರನ್ನು ಪ್ರೀತಿಸುವುದರಿಂದ ಆತನು ತನ್ನ ಸ್ವಂತ ಮಗನನ್ನೇ, ತನ್ನ ದೇವರ ಸ್ವಂತ ಮಗನನ್ನೇ, ಕುಮಾರನನ್ನೇ ಲೋಕಕ್ಕೆ ಕಳಿಸಿದನು. And because of what Christ has fulfilled for the sake of man, ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಮನುಷ್ಯರಿಗೋಸ್ಕರ ತಾನು ಏನೆಲ್ಲ ಮಾಡಿ ನೆರವೇರಿಸಲು ಮುಗಿಸಿದನು. the restoration of the dominion by man upon the earth is once again given back to the man. ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರಪಂಚದ ಮೇಲೆ ಇರುವ ಅಧಿಕಾರವನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ಪುನಃ ಸ್ಥಾಪಿಸಲ್ಪಟ್ಟಿದೆ. So what is that? ಅದೇನಾಗಿದೆ? We are asked to pray for. ಅದರಿಂದ ನಾವೊಬ್ಬೊಬ್ಬರು ಪ್ರಾರ್ಥಿಸುವರಾಗಿರಬೇಕು. So Jesus prayed here upon the earth. ಯೇಸು ಕ್ರಿಸ್ತನು ಭೂಮಿಯಾದಾಗ ಪ್ರಾರ್ಥಿಸಿದನು. He continues to do it now. ಅದನ್ನು ಮುಂದುವರಿಸ್ತಾ ಇದ್ದಾನೆ. And he is asking us to be participants. ಆತನು ಬಯಸುವುದು ನಾವು ಸಹ ಆ ಪ್ರಾರ್ಥನೆಯಲ್ಲಿ ಒಗ್ಗಟ್ಟಾಗಿರಬೇಕು. In establishing the kingdom of God. ಆತನ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವು ಸಹ ಆತನೊಂದಿಗೆ ಒಗ್ಗಟ್ಟಾಗಿರಬೇಕು. So when he has established the church, the body of Christ, ಆತನು ಸಭೆ ಎಂಬ ತನ್ನ ಶರೀರವನ್ನು ಆತನು ಪ್ರಕಟಿಸಿದಾಗ he has given all power to the church. ಆತನು ಸಭೆಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಟ್ಟಿದ್ದಾನೆ. We know how the apostles performed great things. ಗೊತ್ತು ಅಪೊಸ್ತಲರು ಯಾವ ರೀತಿಯಾಗಿ ಮಹತ್ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ. In the book of Acts we read what great things the apostles have done. ಅಪೊಸ್ತಲ ಕೃತ್ಯಗಳಲ್ಲಿ ಯಾವ ರೀತಿಯಾಗಿ ಅಪೊಸ್ತಲರು ಮಹತ್ತಾದ ಕಾರ್ಯವನ್ನು ಮಾಡಿದರು ಎಂಬುದಾಗಿ. Many miracles have happened. ಅನೇಕ ಅದ್ಭುತಗಳು ನಡೆಯಲ್ಪಟ್ಟಿತ್ತು. They were so concerned about their fellow neighbor. ಅವರು ತಮ್ಮ ನೆರಳಿಗೋಸ್ಕರ ತುಂಬಾ ಭಾರ ಉಳ್ಳವರಾಗಿದ್ದರು. So the purpose of God ದೇವರ ಉದ್ದೇಶ ಏನೆಂದರೆ is to work for the people, for the society, ನಾವು ಮನುಷ್ಯರ ಮಧ್ಯದಲ್ಲಿ ಯಾರುವಾಗ ದೇವರಿಗೋಸ್ಕರ ಮನುಷ್ಯ ಮಧ್ಯದಲ್ಲಿ ಸೇವೆ ಮಾಡುವರಾಗಿರಬೇಕು. for the establishment and fulfillment of God's purpose for humanity. ಮನುಷ್ಯರ ಮೇಲಿರುವ ದೇವರ ವಾಗ್ದಾನಗಳು, ದೇವರ ಆಲೋಚನೆಯ ನೆರವೇರಗೋಸ್ಕರವಾಗಿ ನಾವು ಅದಕ್ಕೋಸ್ಕರವಾಗಿ ಮುನ್ನಡೆಸುವರಾಗಿರಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವವರಾಗಿರಬೇಕು ಎಂಬುದಾಗಿ ಕೇಳಿಕೊಳ್ಳುವುದು. We have to pray through the church. ನಾವು ಸಭೆ ಮುಖಾಂತರವಾಗಿ ಪ್ರಾರ್ಥಿಸುವವರಾಗಿರಬೇಕು. We have to pray for the church. ನಾವು ಸಭೆಗೋಸ್ಕರ ಪ್ರಾರ್ಥಿಸುವವರಾಗಿರಬೇಕು. We have to get that power, the authority and ability. ಅದರಿಂದ ನಮಗೆ ಅಧಿಕಾರವು ಆ ಸಾಮರ್ಥ್ಯವು ನಮಗೆ ಸಹ ಲಭಿಸಬೇಕು. To defeat the evil in this world. ಈ ಲೋಕದಲ್ಲಿ ಹೋರಾಡುವಂತ ಎಲ್ಲ ಸೈತಾನ ಕಾರ್ಯಗಳು ಲಯ ಮಾಡೋದಕ್ಕೋಸ್ಕರವಾಗಿ. It's not enough for us ಇದು ನಮಗೆ ಸಾಕಾಗದು just to pray for ourselves, for our own comforts, our needs.
ನಾವು ಅನೇಕ ಸಂದರ್ಭ ನಮ್ಮ ಅವಶ್ಯಕಗೋಸ್ಕರವಾಗಿ ನಮ್ಮ ವಿಷಯಕ್ಕೋಸ್ಕರ ಅಧಿಕವಾಗಿ ಪ್ರಾರ್ಥಿಸುವರಾಗಿದ್ದೇವೆ. Jesus told us to pray at all times. ನಾವೆಲ್ಲ ಸಮಯದಲ್ಲಿ ಬೇಸರವಾದ ಪ್ರಾರ್ಥಿಸುವರಾಗಿರಬೇಕು. And for all circumstances. ಎಲ್ಲ ಸನ್ನಿವೇಶಗಳಲ್ಲಿ ಪ್ರಾರ್ಥಿಸುವರಾಗಿರಬೇಕು. And for all people. ಎಲ್ಲರಿಗೂ ಪ್ರಾರ್ಥಿಸುವರಾಗಿರಬೇಕು. Jesus came for the universal man. ಯೇಸು ಕ್ರಿಸ್ತನು ಆತನು ಪ್ರಪಂಚದ ವ್ಯಕ್ತಿಯಾಗಿದ್ದಾನೆ. For the Jews as well as Gentiles. ಆತನು ಯಹೂದರಿಗೆ ಮಾತ್ರವಲ್ಲ ಸಕಲ ಜನಾಂಗದವರಿಗೂ. And today we know. ಇವತ್ತು ನಾವು ತಿಳಿದವರಾಗಿದ್ದೇವೆ. We are seeing in the newspapers every morning. ಇವತ್ತು ಬೆಳಿಗ್ಗೆ ಪತ್ರಗಳಲ್ಲಿ ನಾವು ನೋಡುವುದೇನೆಂದರೆ What's happening in Israel and Palestine. ಆಮೇಲೆ ಇಸ್ರಾಯೇಲ್ ಪಾಲೆಸ್ತೈನ್ ಏನು ಸಂಭವಿಸ್ತಾ ಇದೆ ಎಂಬುದಾಗಿ. There are so many things prophesied about the second coming of Jesus. ಅನೇಕ ದೇವರ ವಾಗ್ದಾನಗಳು ಪ್ರತ್ಯೇಕವಾಗಿ ಯೇಸುವಿನ ಬರಬೇಕಿದ್ದ ಬಗ್ಗೆ ಹೇಳಲ್ಪಟ್ಟಿರುತ್ತದೆ. Let us not come to any conclusions about that in the light of the present war. ಆಮೇಲೆ ಆ ಒಂದು ಈಗಿನ ಒಂದು ಯುದ್ಧ ಮುಖಾಂತರವಾಗಿ ಅದರ ಒಂದು ಕೊನೆಗೆ ಬರುವುದಿಲ್ಲ. What is our responsibility? ನಮ್ಮ ಜವಾಬ್ದಾರಿ ಏನಾಗಿದೆ? We have to pray to God for establishment of peace. ಆಮೇಲೆ ನಾವು ದೇವರ ಸನ್ನಿಧಿಯಲ್ಲಿ ಸಮಾಧಾನಗೋಸ್ಕರವಾಗಿ ಪ್ರಾರ್ಥಿಸುವರಾಗಿರಬೇಕು. That is the purpose of God, to establish His rule in the kingdom. ಅದು ಆಮೇಲೆ ದೇವರ ರಾಜ್ಯವು ಇಲ್ಲಿ ಆಮೇಲೆ ಸ್ಥಾಪಿಸಬೇಕಾದ್ದು ಆಮೇಲೆ ಅದಕ್ಕೋಸ್ಕರವಾಗಿ ನಾವು ಸಹ ಪ್ರಾರ್ಥಿಸುವರಾಗಿರಬೇಕು. To fight for injustice. ನಮಗೆ ನೀತಿಗೋಸ್ಕರವಾಗಿ ನಿಲ್ಲುವರಾಗೋಣ. To fight against evil. ಆಮೇಲೆ ಸೈತಾನ ಕಾರ್ಯಗಳನ್ನು ಎದುರಿಸುವರಾಗೋಣ. Fight against wickedness. ಆಮೇಲೆ ದುಷ್ಟ ಕಾರ್ಯಗೋಸ್ಕರವಾಗಿ ನಾವು ಎದುರಿಸುವರಾಗೋಣ. This is what Jesus did when He walked the earth. ಆತನ ಭೂಮಿಯಲ್ಲಿದ್ದಾಗ ಅಂತಹ ಕಾರ್ಯ ಮಾಡಿದ್ರಿಂದ ನಾವು ಸನ್ನದ್ಧರಾಗಿರಬೇಕು. So in the light of what Jesus has taught us, ಆತನ ಜೀವಿತ ಮುಖಾಂತರವಾಗಿ ನಮ್ಮನಿಗೆ ಅನುಕರಿಸಿಕೊಟ್ಟಿದ್ದಾನೆ. we need to follow the example of Son. ನಾವು ಆತನ ಮಾದರಿಯನ್ನು ಹಿಂಬಾಲಿಸುವರಾಗಿರಬೇಕು. Call upon you, Lord. ಅದನ್ನೆಲ್ಲರನ್ನು ಅದಕ್ಕೋಸ್ಕರ ಕರೀತಾ ಇದ್ದಾರೆ. Our life is not lived as an individual separately from society. ನಮ್ಮ ಜೀವಿತವು ಆಮೇಲೆ ಈ ಪ್ರಪಂಚದಲ್ಲಿ ಲೋಕದಲ್ಲಿ ಸಮಾಜದಲ್ಲಿ ಬೇರ್ಪಟ್ಟರಾಗಿ ನಾವು ಜೀವಿಸುವರಾಗಿರಬೇಕು. In Ezekiel chapter 38, ಆಮೇಲೆ ಯೆಸೆಕೇಲ ಪ್ರಥಮ ಪುಸ್ತಕ 38ನೇ ಅಧ್ಯಾಯದಲ್ಲಿ he talks about the judgment. ಆತನು ಸಭೆ ಬಗ್ಗೆ ಆತ ಹೇಳ್ತಾ ಇದ್ದಾನೆ. He talks about the restoration. ಆತನು ನ್ಯಾಯತೀರ್ಪು ಬಗ್ಗೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಪುನಃಸ್ಥಾಪನೆ ಬಗ್ಗೆ ಹೇಳ್ತಾ ಇದ್ದಾನೆ. But let us not come to any conclusions about the second coming of Jesus now. ಆಮೇಲೆ ಇದುವರೆಗೂ ಆ ಯೇಸು ಕ್ರಿಸ್ತನ ಎರಡನೇ ಬರಲಿಕ್ಕೆ ಯಾವ ರೀತಿಯ ಆಮೇಲೆ ಉಪಸಂಹಾರ ಆಗಲಿಲ್ಲ. Let us keep in mind. ನಮ್ಮ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳುವರಾಗಿರೋಣ. We have a responsibility ನಮಗೆ ಜವಾಬ್ದಾರಿಗಳಿವೆ. as individuals. ನಾವು ವ್ಯಕ್ತಿಗಳಾಗಿರೋ ನಮಗೆ ಅನೇಕ ಜವಾಬ್ದಾರಿಗಳಿವೆ. And as a church. ಸಭೆ ಆಗಿರುವ ನಮಗೆ ಜವಾಬ್ದಾರಿಗಳಿವೆ. To establish. ಆತನ ಅದನ್ನು ನಾವು ಪ್ರಕಟಿಸುವರಾಗಿರಬೇಕು. Peace. ಸಮಾಧಾನ. Prosperity. ಆತನ ಆಮೇಲೆ ಆತನ ಆಶೀರ್ವಾದಗಳು. Joy. ಸಂತೋಷ. Love. ಪ್ರೀತಿ. And all that we need as the fruit of the Spirit. ಪವಿತ್ರಾತ್ಮನ ಎಲ್ಲ ರೀತಿಯ ಫಲಗಳು. So, ಅದರಿಂದ in the footsteps of Jesus, ಯೇಸುವಿನ ಮಾರ್ಗದಲ್ಲಿ ನಡೆದು who came to live and die among us as Son of Man, ಆಮೇಲೆ ಈ ಲೋಕದಲ್ಲಿ ಎಲ್ಲವನ್ನು ಬಿಟ್ಟು ಆತನು ಮನುಷ್ಯ ಕುಮಾರನಾಗಿ ಯಾವ ರೀತಿಯಾಗಿ ಬಂದನು. He gave up His life as Son of Man, not as Son of Man. ಆತನ ತನ್ನ ಜೀವಿತವನ್ನು ಆಮೇಲೆ ತನ್ನ ನಮಗೋಸ್ಕರವಾಗಿ ಒಪ್ಪಿಸಿಕೊಂಡ ಮನುಷ್ಯ ಕುಮಾರನಾಗಿ. Likewise, we are exalted to ಅದರಿಂದ ನಾವು ಆತನು ನಾವು ಆಮೇಲೆ ಪ್ರಖ್ಯಾತಿಗೊಳಿಸ್ತಾ ಇದ್ದೇವೆ. come together as a church, ಒಟ್ಟಾಗಿ ಸೇರಿ ಬಂದು ಸಭೆಯಾಗಿ ಸೇರಿ ಬಂದು as members of the body of church, ದೇವರ ಸಭೆಯ ಅಥವಾ ದೇವರ ಕರ್ತನ ಶರೀರದ ಒಂದೊಂದು ಅಂಗಗಳಾಗಿ ಇಟ್ಟುಕೊಂಡು as body of Christ, we are huge responsible ನಾವು ದೇವರ ಶರೀರವಾಗಿರುವಾಗ ನಾವು ಒಬ್ಬೊಬ್ಬರಿಗೆ ಜವಾಬ್ದಾರಿಗಳಿವೆ. to pray ಪ್ರಾರ್ಥಿಸುವರಾಗಿರೋಣ. for the welfare of His world, ಆಮೇಲೆ ಈ ಲೋಕದ ಆಶೀರ್ವಾದಗೋಸ್ಕರವಾಗಿ ನಾವು ಪ್ರಾರ್ಥಿಸುವರಾಗ. for the salvation, ರಕ್ಷಣೆಗೋಸ್ಕರ ಪ್ರಾರ್ಥಿಸೋಣ. for the deliverance ಬಿಡುಗಡೆಗೋಸ್ಕರ ಪ್ರಾರ್ಥಿಸೋಣ. from all evil forces, ಎಲ್ಲ ಸೈತಾನ ಕಾರ್ಯದಿಂದ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋಣ. the true kingdom of God will come, ಆಮೇಲೆ ಯಥಾರ್ಥವಾಗಿ ದೇವರ ರಾಜ್ಯವು ಬರುತ್ತದೆ. and His enemy creation.
ಅದು ಹೊಸ ಸೃಷ್ಟಿಯಾಗಿದೆ. And it's such things now. ಅದು ನಡೆಯುವವರೆಗೂ ಅನೇಕ ನಡೆಯಬೇಕಾಗಿದೆ. Let us be hopeful ನಾವು ಅದಕ್ಕೋಸ್ಕರ ನಿರೀಕ್ಷೆಯುಳ್ಳವರಾಗೋಣ, and keep praying ನಾವು ಪ್ರಾರ್ಥಿಸುವವರಾಗೋಣ. so that God will listen to our prayers ಆಮೆನ್. and act upon our prayers. ಆಮೆನ್. ಆತನ ಪ್ರಾರ್ಥನೆಯಲ್ಲಿರುವ ಪ್ರಾರ್ಥನೆಯ ಉತ್ತರವನ್ನು ಕೊಡುವನಾಗಿದ್ದಾನೆ. God will never do anything by himself. ಆತನು ತನ್ನ ಇಷ್ಟಗಾಲಕ್ಕೋಸ್ಕರ ಮಾಡುವುದಿಲ್ಲ. God has given us a chance. ನಮ್ಮೊಬ್ಬರಿಗೆ ಒಬ್ಬೊಬ್ಬರಿಗೆ ಆತನ ಅವಕಾಶ ಕೊಟ್ಟಿದ್ದಾನೆ. He has given us a will ಆತನೊಂದು ಆತನ ಇಷ್ಟವನ್ನು ಕೊಟ್ಟಿದ್ದಾನೆ. to cooperate with him ಆತನೊಂದಿಗೆ ಎಲ್ಲ ಕಾರ್ಯ ಮಾಡೋದಕ್ಕೋಸ್ಕರ and be participants ನಾವು ಅದಕ್ಕೋಸ್ಕರ ಆತನೊಂದಿಗೆ ನಾವು ಆಮೇಲೆ ಮಾಡೋದಾಗೋಣ. in his ministry, his kingdom, ಆತನ ರಾಜ್ಯಕ್ಕೋಸ್ಕರವಾಗಿ, for his glory. ತನ್ನ ಮಹಿಮೆಗೋಸ್ಕರವಾಗಿ Shall we pray? ನಮಗೆ ಪ್ರಾರ್ಥಿಸೋಣ. Oh God, our Heavenly Father,